ಬೈಕ್ ಸೇರಿದಂತೆ ಲಕ್ಷಾಂತರ ಬೆಲೆ ಬಾಳುವ ಬೈಕ್ ಕದ್ದಿದ್ದರು. ಹರಪನಹಳ್ಳಿಯ ಪೊಲೀಸ್ ಸಿಬ್ಬಂದಿಗಳ ಕಾರ್ಯವೈಖರಿಯಿಂದ ಕದಿಮರು ಖಾಕಿ ಬಲೆಗೆ ಬಿದ್ದಿದ್ದು, ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಎಸ್ಪಿ ಜಾಹ್ನವಿ ಸುದ್ದಿಗೋಷ್ಠಿ ನಡೆಸಿದರು. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 1/2/26 ಕ್ರೈಮ್ ನಂಬರ್ 20/26 ಒಂದು ದ್ವಿಚಕ್ರ ವಾಹನ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಕಳ್ತನ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ತನಿಖೆಯಲ್ಲಿದ್ದಾಗ ಇಲ್ಲಿ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ಬುಲೆಟ್ ಗಾಡಿ ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಅದು ಒಂದು ಮಾಡಿಫೈಡ್ ವೆಹಿಕಲ್ ಈ ಥರ ವಿತೌಟ್ ನಂಬರ್ ಪ್ಲೇಟ್ ಓಡಾಡ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಅದನ್ನು ಸೆಕ್ಯೂರ್ ಮಾಡಿ ಚೆಕ್ ಮಾಡಲಾಗಿ 3 ಜನ ಆರೋಪಿತರನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಈ 3 ಆರೋಪಿತರದ್ದು ಏನು ಮೋಡಸ್ ಅಂತ ಹೇಳಿದ್ರೆ, ಇವರು ಬೈಕ್ ಕಳ್ತನ ಮಾಡಿ ಅನಂತರದಲ್ಲಿ ಅದನ್ನು ಮಾಡಿಫೈ ಮಾಡಿ ವಿತೌಟ್ ನಂಬರ್ ಪ್ಲೇಟ್ ಅವರು ಅದನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೈಕ್ ಕಳ್ತನ ಮಾಡಿ ಬೈಕ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬದಲಾವಣೆ ಮಾಡಿ ಬೇರೆ ಬೈಕ್ಗಳಿಗೆ ಜೋಡಣೆ ಮಾಡಿ ಅಂಥ ಬೈಕ್ಗಳನ್ನ ಮಾರಾಟ ಮಾಡಿರೋದು ಸಹ ಕಂಡುಬಂದಿರುತ್ತೆ. ಈ ಆಧಾರದ ಮೇಲೆ ನಾವು 3 ಜನನ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ ಮುಂದೆ ಹಾಜರು ಮಾಡಿದ್ದೀವಿ. ಮತ್ತು ಅವರಿಂದ ಈಗಾಗಲೇ 16 ಬೈಕ್ಗಳನ್ನ ರಿಕವರಿ ಮಾಡಿದ್ದೀವಿ. ಈ 16 ಬೈಕಲ್ಲಿ 13 ಸ್ಪ್ಲೆಂಡರ್ ಬೈಕ್ ಇದೆ, ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಒಂದು ಜುಪಿಟರ್ ಬೈಕ್ ಇದೆ, ಒಂದು ಪ್ಲಾಟಿನಾ. ಈ 16 ಬೈಕ್ಗಳು 8 ಅರಸೀಕೆರೆ ಭಾಗದವು ಮತ್ತು 3 ರಾಣಿಬೆನ್ನೂರು ಭಾಗದಿಂದ ಕಳ್ತನ ಆಗಿರೋಂಥದ್ದು, ದಾವಣಗೆರೆ ಭಾಗದಿಂದ 2, ಚಿಗಟೇರಿ ಲಿಮಿಟ್ಸಲ್ಲಿ 1, ಹಲವಾಗ್ಲೂರು 1 ಮತ್ತು ಹರಪನಹಳ್ಳಿ 1. ಸೊ ಟೋಟಲ್ 16 ಬೈಕ್ಗಳನ್ನ ವಶಕ್ಕೆ ತೊಗೊಂಡಿದ್ದು ನಾವು ಸೀಸ್ ಮಾಡಿದ್ದೀವಿ. ಮತ್ತು ಇವ್ರ ಜೊತೆ ಇನ್ನೂ ಹಲವರು ಭಾಗಿಯಾಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇದೆ. ನಾವು ಅದನ್ನ ಪತ್ತೆ ಮಾಡ್ತಾ ಇದ್ದೀವಿ. ಆರೋಪಿತರು ಸ್ಥಳೀಯರು ಅಥವಾ ಹೊರಗಡೆ? ಆರೋಪಿತರಲ್ಲಿ 2 ಅರಸೀಕೆರೆ ಗ್ರಾಮದ ವಾಸಿಗಳೇ, ಅರಸೀಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಾಸ ಮಾಡ್ತಾರೆ. ಇನ್ನೊಬ್ಬರು ಹಲವಾಗ್ಲೂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಾಸಿಯಾಗಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.